ನಿಮ್ಮ ಫೇವ್ರೆಟ್ ಡಿಶ್ ಯಾವುದು? ಫೇವ್ರೆಟ್ ಡಿಶ್ ನಾನ್ ವೆಜ್ ಅಲ್ಲಿ ಏನಾದರೂ ಸರಿ. ಬೆಂಗಳೂರಿನಲ್ಲಿ ನಿಮ್ಮ ಫೇವ್ರೆಟ್ ಜಾಗ ಯಾವುದು? ಬೆಂಗಳೂರಲ್ಲಿ ನಮ್ಮ ಮನೆ. ನಿಮಗೆ ಸೂಪರ್ ಪವರ್ ಇದ್ದಿದ್ರೆ ಏನ್ ಮಾಡ್ತಿದ್ರಿ? ಸೂಪರ್ ಪವರ್ ಇದ್ದಿದ್ರೆ ಏನು ಮಾಡ್ತಿದ್ದೆ? ಸೂಪರ್ ಪವರು ಏನೇನು ಸೂಪರ್ ಪವರ್ಸ್ ಇದೆ ಅಂದರೆ ಈ ಮೇ ಬಿ ಟೈಮ್ ಟ್ರಾವೆಲ್, ಮುಂದೆ ಏನಾಗುತ್ತೆ, ಹಿಂದೆ ಏನಾಗಿತ್ತು, ಓದ್ ಜನ್ಮದಲ್ಲಿ ಏನಾಗಿದೆ, ಸೊ ಅವೆಲ್ಲ ತಿಳ್ಕೊಂಡ್ಬಿಡ್ತಿದ್ದೆ. ಈ ವರ್ಷ ನೀವು ತ್ಯಜಿಸಲು ಇಚ್ಛಿಸುವ ಬ್ಯಾಡ್ ಹ್ಯಾಬಿಟ್ ಯಾವುದು? ಬ್ಯಾಡ್ ಹ್ಯಾಬಿಟ್ ಆ್ಯಕ್ಚುಲಿ ಒಂದು ಏನಾದರೂ ಕಲ್ತ್ಕೊಳ್ಳೋಣ ಅನ್ನೋ ಆಸೆ ಇದೆ. ಏನು ಬ್ಯಾಡ್ ಹ್ಯಾಬಿಟ್ ತ್ಯಜಿಸೋ ಅಂಥದ್ದಿಲ್ಲ. ಕೋಪ ಮಾಡ್ಕೊಳ್ಳೋದು, ಬೈಯೋದು, ಲೇಟಾಗಿ ಹೋಗೋದು, ಲೇಟಾಗಿ ಎದೊಳೋದು, ಮನೇಲಿ ಏನು ಕೆಲಸ ಮಾಡ್ಕೊಳ್ಳಲ್ಲಮ್ಮ ಹೌದು ಅನ್ನೋದು, ಸೊ ಈ ರೀತಿ ತುಂಬ ಬ್ಯಾಡ್ ಹ್ಯಾಬಿಟ್ಸ್ಗಳನ್ನ ಕಲಿಬೇಕು ಅಂತ ಅನ್ಕೊಂಡಿದ್ದೀನಿ. ನಿಮಗೆ ಸಿಕ್ಕಿರೋ ಬೆಸ್ಟ್ ಅಡ್ವೈಸ್ ಯಾವುದು? ಬೆಸ್ಟ್ ಅಡ್ವೈಸಾ? ಬೆಸ್ಟ್ ಅಡ್ವೈಸ್ ಬೆಸ್ಟ್ ಅಡ್ವೈಸಾ ನಮಗೆ ಅಡ್ವೈಸ್ ಮಾಡೋ ರೇಂಜ್ಗೆ ಅಡ್ವೈಸು ಏನು ನೆನಪಾಗ್ತಾ ಇಲ್ಲ. ಜನರಲ್ಲಿ ನಿಮಗೆ ಸರ್ಪ್ರೈಸ್ ಅನಿಸೋ ಅಂಶ ಯಾವುದು? ಆದರೆ ತುಂಬ ಉದ್ದ ಇದ್ದೀರಾ ಅಂತ ಅನ್ಕೊಂಡ್ಬಿಟ್ಟಿದ್ವಿ ನೋಡ್ಬಿಟ್ಟು. ಡೈರೆಕ್ಟರ್ ನೋಡಿದ್ರೆ ಎಷ್ಟೆಷ್ಟಿದ್ದೀರಾ ಅಂತಂತಾರೆ. ನಾನೇ ಈಗಲೂ ಹೈಟೇ ಇದ್ದೀನಲ್ಲ ಅಂತ ಅಂತೀನಿ ನಾನು. ಸೊ ಅದು ಅನಿಸಿದೆ. ನೀವು ಕಲಾವಿದರಾಗಬೇಕು ಎಂದು ನಿರ್ಧರಿಸಿದಾಗ ನಿಮ್ಮ ವಯಸ್ಸೆಷ್ಟು? ವಯಸ್ಸು ಯಾರದು? ವಯಸ್ಸಿನ ಬಗ್ಗೆ ಮಾತಾಡ್ತಿರೋದು? ಅಲೋ ನೋಡಿ, ವಯಸ್ಸು ಅಂದ ತಕ್ಷಣ ಆಲ್ಮೋಸ್ಟ್ ಸ್ಕೂಲ್ ಟೈಮ್, ಹೈಸ್ಕೂಲ್ ಮೇ ಬಿ. ನೀವು ಇಷ್ಟಪಡೋದು ಯಾವ ಜಾನರ್ ಸಿನಿಮಾ? ಹಾರರ್ ಇಷ್ಟ, ಬಟ್ ನೋಡಕ್ ಭಯ. ಹಾರರ್ ಮೂವೀಸ್ ತುಂಬ ಇಷ್ಟ, ಬಟ್ ನೋಡಕ್ ಅದೇ ಅದೇನೋ ಬರೋ ಟೈಮ್ಗೆ ಕಣ್ಣು ಮುಚ್ಕೊಂಡಿರ್ತೀನಿ, ಇಲ್ಲ ಹಂಗೆ ತಿರ್ಗಿರ್ತೀನಿ, ಹಿಂಗೆ ಏನಮ್ಮ ಅದು ಹೋಯ್ತಾ ಅದು ಅವಾಗ. ನೀವು ನಿತ್ಯ ಬಳಸೋ ಒಂದು ಬೈಗುಳ ಯಾವುದು? ಬೈಯೋದಾ? ನಿನ್ ತಲೆ. ನಿಮ್ಮ ಸ್ಪಿರಿಟ್ ಅನಿಮಲ್ ಯಾವುದು? ಸ್ಪಿರಿಟ್ ಅನಿಮಲ್ ಅವ ಡಾಗ್ ಅಂತೂ ಪ್ಲೀಸ್ ಹೇಳ್ಬೇಡಿ. ಮೊನ್ನೆ ಶೂಟ್ ಮಾಡ್ತಿರುವಾಗ ಅಟ್ಟಿಸ್ಕೊಂಬಂದ್ಬಿಟ್ಟಿತ್ತು ನನ್ನನ್ನು. ಬ್ಯಾಗ್ ಎತ್ಕೊಂಡು ಪೂರಿ ಓಡ್ತಾ ಇದ್ದಾಳೆ. ಆ ನಾಯಿ ಯಾಕೆ ಓಡ್ತಿದ್ದಾಳೋ ಏನೋ ನೋಡೋಣ ಅಂತ ನನ್ನಿಂದೆ ಬಂತು. ನಾರ್ಮಲಿ ನಿಮ್ಮ ಫ್ಯಾನ್ಸ್ ನಿಮ್ಮಿಂದ ನಿರೀಕ್ಷಿಸುವ 3 ಅಂಶ ಏನು? ಈಗ 3 ಪಾಯಿಂಟ್ಸು ಒಂದೇ. ತಾಳಿ ಬಿಚ್ಕೊಟ್ಬಿಡಿ, ದಯವಿಟ್ಟು ಮನೆಯಿಂದ ಹೊಟ್ಟೋಗಿ, ಪದ್ಮಿನಿ ನನ್ನ ಮಧ್ಯೆ ಬರಬೇಡಿ, ಪೂರ್ವಿಯರೇ ಯಾಕೆ ಹಿಂಗೆ ಮಾಡಿದ್ರಿ, ಯಾಕೆ ಮದುವೆ ಆದ್ರಿ, ಸೊ ಇಂಥದ್ದೇ ಬರೀ. ಕೆಲ್ಸಕ್ಕೂ ಮುನ್ನ ನೀವು ಮಾಡೋ ಸ್ಪೆಷಲ್ ರಿಚುವಲ್ ಏನು? ಫಸ್ಟ್ ಅಮ್ಮಂಗೆ ಕಾಲು ನಮಸ್ಕಾರ ಮಾಡ್ತೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಶೂಟಿಂಗ್ ಹೋಗೋಕ್ಕೆ ಮುಂಚೆ, ಏನೇ ಒಂದು ಹೊಸ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ, ಸೊ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಿ, ಕಣ್ಣಿಗೆ ಕಾಣೋ ದೇವ್ರಲ್ವಾ, ಸೊ ಆಮೇಲೆ ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ. ನಿಮಗೆ ಗಿಲ್ಟ್ ಫೀಲ್ ಯಾವಾಗ ಕಾಡುತ್ತೆ? ಗಿಲ್ಟ್ ಫೀಲು ಅದೇ ಏನೋ ಒಂದು ಅಂದ್ಕೊಂಡಾಗ ಆಗಿಲ್ಲ ಅಲ್ಲ, ಐ ಮೀನ್ ನನಗೆ ಜಾಸ್ತಿ ಶೂಟಿಂಗ್ ಟೈಮಲ್ಲಿ ಏನಾದರೂ ಒಂದು ಮಿಸ್ ಆಗೋಯ್ತು, ಡೈರೆಕ್ಟ್ರ್ ಇನ್ನೊಂದು ಟೇಕ್ ಕೊಡಲಿಲ್ಲ, ಮಾಡೋಕ್ಕೆ ಆಗಲ್ಲ ಅಂದ್ಬಿಡ್ತಾರೆ ಒಂದೊಂದ್ಸಲ. ಸೊ ಆಗ ಸರ್ ಇನ್ನೊಂದು ಸರ್ ಅದೇನೋ ಮಿಸ್ ಆಗೋಯ್ತು ಅಂದರೆ ಪರವಾಗಿಲ್ಲ ಅಂತಂತಾರೆ. ಅಥವಾ ನೋಡ್ತಿದ್ವಾಗ ಎಪಿಸೋಡಲ್ಲಿ ಇದೇನು ಹಿಂಗೆ ಮಿಸ್ ಮಾಡಿಬಿಟ್ನಲ್ಲ, ಸೊ ಆ ಥರ ಗಿಲ್ಟ್ ಫೀಲ್ ಆಗಿದೆ. ನಿಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲದಿರೋ ಸೀಕ್ರೆಟ್ ಏನು? ಗೊತ್ತಿಲ್ಲದೆ ಇರೋದು ಇಷ್ಟು ಮಾತಾಡಿದ್ರೆ ನಿಮ್ಗೆ ಎಲ್ಲ ಬಿಟ್ಕೊಟ್ಬಿಟ್ಟಿದ್ದೀನಿ ಅನ್ಸುತ್ತೆ. ನಾನು ಇನ್ನೇನಿದೆ ನಾನು ಹೇಳೋ ಅಂಥದ್ದು ಅಂತ ಸೀಕ್ರೆಟು. ಆಪ್ತರಕ್ಷಕ ಮೂವಿ ನೋಡ್ಬಿಟ್ಟು ನಾನು ಈ ಗಾಳಿನೇ ಊಟ ಹೆಂಗೆ ಮಾಡ್ಕೊಳ್ಳೋದು ಅಂತ ಟ್ರೈ ಮಾಡಬೇಕು ಅಂತಿದ್ದೀನಿ. ಅದೇ ಸೀಕ್ರೆಟ್. ತಿಳ್ಕೊಂಡ್ಮೇಲೆ ಹೇಳ್ತೀನಿ ಹಿಂಗೆ ಅಂತ. ಯಾವ ವ್ಯಕ್ತಿಯ ಜಾಸ್ತಿ ಸೀಕ್ರೆಟ್ಸ್ ನಿಮಗೆ ಗೊತ್ತು? ಯಾವ ವ್ಯಕ್ತಿ ಅಂದರೆ ಅಷ್ಟೆಲ್ಲ ಬೇರೆಯವ್ರ ಬಗ್ಗೆ ತಿಳ್ಕೊಳಕ್ಕಂತದ್ದು ನಿಜವಾಗ್ಲೂ ಹೋಗಲ್ಲ. ಅವ್ರವ್ರ ಲೈಫ್ ಇದು ಏನೂ ಕೆದಕಿ ಕೇಳೋಕ್ಕೂ ಹೋಗಲ್ಲ ಯಾರಾದರೂ ಏನಾದರೂ ಹೇಳಿದ್ರೆ ಹೌದಾ ಅಂತ ಕೇಳಿಸ್ಕೊತೀನಿ ಅಷ್ಟೇ. ಸೊ ಆದಷ್ಟು ಯಾರ್ದು ಸೀಕ್ರೆಟ್ಸ್ ಅಷ್ಟೆಲ್ಲ ಗೊತ್ತಿಲ್ಲ ನನಗೆ. ಈ ವರ್ಷ ಮಾಡಲೇಬೇಕಾದ ಒಂದು ಕೆಲಸ ತುಂಬ ಇದೆ. ತುಂಬ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು. ಕನಸುಗಳಂತೂ ನಿಮ್ಗೆ ಗೊತ್ತಲ್ಲ, ಬಿಗ್ ಲಿಸ್ಟ್ ಇರುತ್ತೆ. ಇದನ್ನು ಮಾಡೋಣ, ಅದನ್ನು ಮಾಡೋಣ, ಅದು ಇದು ಅಂತ. ಯಾವುದು ಆಗುತ್ತೆ ಗೊತ್ತಿಲ್ಲ, ನೋಡೋಣ, ಆದ್ಮೇಲೆ ಹೇಳ್ತೀನಪ್ಪ. ಈ ವರ್ಷ ಮಾಡಲೇಬಾರದಂತಹ ಒಂದು ಕೆಲಸ? ಮಾಡಲೇಬಾರ್ದು ಅಂತ ಅಂದ್ಕೊಂಡಿರೋ ಕೆಲಸ ಯಾವುದು ನೆನಪಾಗ್ತಾ ಇಲ್ಲ. ನಿಮ್ಮ ಸೀರಿಯಲ್ನ ಜನ ಯಾಕೆ ನೋಡ್ಬೇಕು? ಯಾಕೆ ನೋಡ್ಬೇಕಾ? ಯಾಕೆ ನೋಡ್ಬೇಕು ಅಂತ ನೀವು ಒಂದ್ಸಲ ಕೇಳಿ, ನನ್ನೆಲ್ಲ ಕೇಳೋದು ಜನರನ್ನೇ ಕೇಳಿ ಹೇಳ್ತಾರೆ.
ಸೊ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ನಮ್ಗೆ ಎಷ್ಟಿದೆಯೋ ಡಬಲ್ ತ್ರಿಬಲ್ ಜನರಿಗಿದೆ. ಏನಾಗ್ಬೋದು, ಪೂರ್ವಿ ಏನಾಗ್ತಾಳೆ, ನಂದನ್ ಏನಾಗ್ತಾನೆ, ಪದ್ಮಿನಿ ಏನು ಮಾಡ್ತಾಳೆ, ಅಮ್ಮಾಜಿ ಏನು ಮಾಡ್ತಾರೆ ಈಗ ಒಂದು ಈ ವಿಷಯ ಗೊತ್ತಾದಾಗ, ಅಥವಾ ಭುಜಂಗ ಅವ್ರು ಏನು ಮಾಡ್ತಾರೆ, ಭುಜಂಗ ಅವರು ನೀಲ. ಸೊ ಎಲ್ರಿಗೂ ಒಂದು ಶಾಕ್, ಏನು ಮಾಡ್ಬೋದು, ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ತಿಳ್ಕೊಳಕ್ಕಾದ್ರೂ ನೋಡಲೇಬೇಕು.